ಹಿಂಗಿರುತ್ತಂತ ಅನ್ಕೊಂಡಿದ್ದಿಲ್ಲ ನಿಜವಾಗ್ಲೂ. ಕನ್ನಡ ನಮ್ಮ ಹಿಡಿದು ಚಿಕ್ಕ ಮಗುವಿನಂತೆ ಆಟವಾಡುತ್ತದೆ. ಕನ್ನಡ ಮಗರು ನನಗೆ ಶರ್ಮಿಷ್ಠೆ. ನಮಸ್ಕಾರ ಗುರು, ಹೊಸ ವ್ಲಾಗ್ ಸ್ವಾಗತ. ಇನ್ನೇನು ಬಸ್ ಬರುತ್ತಂತೆ. ನಾನು ಅಜಯ್ ಮಿಕ್ಕಿರೋರೆಲ್ಲ ಅಲ್ಲಿದ್ದಾರೆ, ಹೋಗ್ತಿದ್ದೀವಿ. ಸುಮ್ಮನೆ ಹಂಗೆ ತಿರುಗ್ತಿದ್ದೀವಿ. ಇನ್ನ ಬಸ್ ಬರೋದು ಲೇಟ್ ಅಂತೆ. ಲೇಟ್ ಮಚ್ಚ, 12 ಗಂಟೆ ಸ್ಟಾರ್ಟ್ ಆಗದಂತೆ ಪ್ರೋಗ್ರಾಮು. ಅಲ್ಲಿ ಹೋಗೋದು ಯಾವಾಗ ಮತ್ತೆ? 10 ಗಂಟೆ ಬಿಡ್ತೀವಿ. 10 ಗಂಟೆಗೆ ಬಿಡ್ತಾರೆ. ಬಸ್ ಇನ್ನ ಲೇಟ್ ಹಂಗಾದ್ರೆ ಬರೋದು. ಮೈನ್ ಕ್ಯಾಂಪಸ್ ಇಂದ ಬಂದಿದ್ದಲ್ಲ ಪಾಸ್. ಬಸ್ ಇನ್ನ ಲೇಟ್ ಅಂತೆ. ಅಂದ್ರೆ ನಾವು ಅಲ್ಲಿ 12 ಗಂಟೆಗೆ ಸ್ಟಾರ್ಟ್ ಆಗುತ್ತಂತೆ. ಇಲ್ಲಿ 10ವರೆಗೆ ನಾವು ಅಲ್ಲಿ ಇರ್ತೀವಿ ಅನ್ಕೊಂತೀನಿ. ಹಾಗಂತ ಬೇಗನೆ ಬಂದಿದ್ದೀವಿ 9 ಗಂಟೆಗೆ. ನೋಡಿ ಗೈಸ್, ಸಿನ್ಸಿಯರ್ ಬಾಯ್ಸ್ ನಾವೇ. ನೋಡಿ ನಾವೇ ಸಿನ್ಸಿಯರ್ ಬಾಯ್ಸು. ಬೇಗ ಬಂದಿದ್ದೀವಿ. ಟೀಚರ್ಸ್ ಎಲ್ಲ ಕಲಾವಿದರು ಬರ್ತಿದಾರಪ್ಪ. ಅಭಿ ಬಂದಿದ್ದಾನಿದೆ. ಅಭಿ ಫುಲ್ ಎಕ್ಸೈಟ್ಮೆಂಟ್ ಐತೇನೋ? ಇಲ್ಲಪ್ಪ, ಏಕೆ? ಒಂದು ಚೂರು ಎಕ್ಸೈಟ್ಮೆಂಟ್ ಇಲ್ಲ. ನೀನೆಲ್ಲ ಹೋಗ್ತಿದ್ಯಾ? ಇಲ್ಲೇ ಹೋಗ್ಬರೋಣ. ಅದೇ ನಾನು ಅಜಯ್, ರೋಹನ್, ಗೈಸ್ ನೋಡಿ ಸುಮಿತ್ ಕ್ಲಾಸಿಗೆ ಹೋಗ್ತಿದೀವಿ. ಅದೇನು ಅಟೆಂಡೆನ್ಸ್ ಏನೋ ಕರೀತಿದಾರಂತೆ. ಇಲ್ಲಿ ಸುಮ್ಮನೆ ಬಂದಿದ್ವಿ ಸ್ವಲ್ಪ ತಂಗೆ. ಆಯ್ತಾ? ಬಸ್ ಬಂದ್ಮೇಲೆ ನಾನು ನೋಡೋಣ, ಮಾಡೋಣಂತೆ ಮುಂದೆ ಕಂಟಿನ್ಯೂ. ಚಾಯ್ ಹಂಗೆ ಗೈಸ್ ನೋಡಿ, ಗೋವಾ ಬೀಚ್ ತೋರಿಸ್ತೀನಿ. ಗೋವಾ ಹೋಗ್ತಿರೋ ಬಸ್ ಇದು. ಎಲ್ಲ ಮಸ್ತ್ ಆಗಿದ್ದೀವಿ. ಸಿಗೋಣ ಬಾಯ್. AC ಬಸ್ ದೊಡ್ಡ ಹುಡುಗರಿಗಂತಾನೆ ಮಾಡಿರೋದು ನೋಡಿ. ತಗೊಂಡಿದ್ದಾನೆ. ಮತ್ತೆ ಹೆಂಗ ಅನಿಸ್ತಾ ಇದೆ? ಅದೇ ಸ್ವಲ್ಪ ಬಸ್ಸೇ ಚಿಕ್ಕದು. AC ಬಸ್, ಅದರದ್ದು AC ಬಸ್ ಅದರಲ್ಲೂ. ಕಣ್ಣಲ್ಲಿ ನೀರು ಬಂತು. ಅಲ್ಬೇಡ ಬಿಡ, ಖುಷಿಯಿಂದ ಅಲ್ಬೇಡ ಬಿಡ. ಹೋಗ್ಬಿಟ್ಟು ನಾವೇ ಕಾಸು ಕೊಟ್ಟು ಹೋದ್ರು ಆರಾಮಾಗಿ. ಸುಮ್ನೆ ಆದ್ರೂ ಇರೋ, ಏನೋ ಮಚ್ಚ ಇಲ್ಲೂ ಸ್ಟಾರ್ಟ್ ಮಾಡ್ಕೊಂತೀರಲ್ರು. ಇಲ್ಲೂ ಕಿತಾಪತಿ ಮಾಡ್ತಾ ಇರ್ತಾರೆ, ಇಲ್ಲೂ ನಿಲ್ಸಲ್ಲ ಯಾರು. ಎಲ್ಲರೂ ವೇಸ್ಟ್ ಅಂಡ್ ಮಕ್ಳು ಎಲ್ಲರೂ ಒಂದೇ ಕಡೆ ಸೇರಿದ್ರೆ ವೇಸ್ಟ್ ಆದಾಗ ಅದು ಹಂಗೆ ಆಗೋದು. ಕೋತಿ ಬುದ್ಧಿ ಬಿಡಲ್ಲ. ನಾವು ಕೋತಿ ಬುದ್ಧಿ ಮಂಗವದಿಂದ ಮಾನವ ಅಷ್ಟೇ. Oh baby, baby, why you acting this way? I just remember all I did. 2000 years later. ಬಿಟ್ಟ ಇಲ್ಲೇ ಬಿಡೋ ಮಚ್ಚ, ಸುಮ್ಮನೆ ಎತ್ಕೊಂಡ್ ಬರ್ಬೇಡ, ಅಲ್ಲೇ ಬಿಡು. ನಡೀರೋದು ಗೈಸ್, ರೀಚ್ ಆಗಿದ್ದೀವಿ. ನಿಂತಿರ್ತೀನಿ ನೋಡಿ, ಎಷ್ಟು ದೊಡ್ಡದೈತೆ ರವೀಂದ್ರ ಕಲಾ. ಇಷ್ಟು ಹಿಂಗಿರುತ್ತಂತ ಅನ್ಕೊಂಡಿರ್ಲಿಲ್ಲ ಗೈಸ್, ನಿಜವಾಗ್ಲೂ. ಕನ್ನಡ ನಮ್ಮ ಹೆಮ್ಮೆ. ಕನ್ನಡ ಇವತ್ತು ಕನ್ನಡದ ದಿನ. ತೋರಿಸ್ತೀನಿ ನೋಡಿ. ಆ ಕಡೆ ಬುದ್ಧ ಐತೆ. ಬುದ್ಧನ ಬಸವೇಶ್ವರ, ಗೌತಮ ಬುದ್ಧ. ಏನೋ ಮಾತಾಡ್ತಿದ್ದೀರಾ? ಸೂಪರ್ ಆಗಿ ಅನಿಸ್ತೈತೆ. ಮಾತೆ ಪತ್ತ ಇಲ್ಲ. ಆಮೇಲೆ ಏನ್ ಹೇಳಬೇಕು ಗೊತ್ತಾಯ್ತು. ಅಲ್ಲಿ ಹೋಗ್ಬೇಕಂತೆ. ಅಲ್ಲಿ ಹೋಗ್ಬೇಕು. ಅವ್ನು ಇದ್ದೇ ಬರ್ತೈತಂತೆ. ಗೈಸ್ ಇಲ್ಲಿ ಬಂದ್ಬಿಟ್ವಿ. ಇಲ್ಲೇನೋ ಒಂದು ಉದ್ಯಾನವನ ಇದೆ. ಅದು ಯಾವ ಉದ್ಯಾನವನ ಅಂದ್ರೆ ಶ್ರೀ ರವೀಂದ್ರನಾಥ್ ಟ್ಯಾಗೋರ್ ಅವರ ಉದ್ಯಾನವನ ಇದೆ. ಅವ್ರದ್ದು ಒಂದು ಮೂರ್ತಿ ಇದೆ. ಅಂದ್ರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಂದ್ರೆ ಮೂರ್ತಿ ತೋರಿಸ್ತೀನಿ ಇಲ್ಲಿ, ನೋಡೋಣ. ನೋಡಿ.
ಗೈಸ್ ನಿಮ್ಗೊಂದು ಅಜ್ಜಿ ತೋರಿಸ್ತೀನಿ, ಅವ್ರು ಯಾರಿಗೋ ನೋಡ್ತಿದ್ದಾರೆ ನೋಡಿ. ಓ ಏನು ಮಚ್ಚ ನಿನಗೆ ನೋಡ್ತಿರೋದು ಅಜ್ಜಿ. A few moments later. ಗೈಸ್ ನಾಟಕ ನಡೀತೈತೆ, ತೋರ್ಸೋಕ್ಕಾಗಲ್ಲ, ಸೌಂಡ್ ಬರ್ತೈತೆ. ಗುರು ವಾಶ್ರೂಮ್ ಪುರುಷರ ವಿಶ್ರಾಂತಿ ಕೊಠಡಿ. ಆದರೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗುರು ಪಲಾವ್ ಇಸ್ಕೊಂಡಿದ್ದೀವಿ, ಊಟ ಮಾಡಿ ಆಮೇಲೆ ಸಿಗ್ತೀನಿ. ಗೈಸ್ ಇವಾಗ 11:30 ತಾನೆ, 11:30. ಇನ್ನೂ ಸ್ಟಾರ್ಟ್ ಆಗೋದು 12:30, ಅಂದರೆ 1 ಅವರ್ ಇನ್ನೂ ವೇಟ್ ಮಾಡಬೇಕು. ಸುಮ್ಮನೆ ಹಂಗೆ ತಿರುಗ್ತಿದ್ದೀವಿ, ನೋಡೋಣ ಅಲ್ಲಿ ಇಲ್ಲಿ ಹೆಂಗೈತೆ ಏನಿಲ್ಲ, ಸ್ವಲ್ಪ ನೋಡೋಣ ಒಂಚೂರು. ಯಾಕೇನಾಯ್ತು ಗುರು? ಮ್ಯಾಮ್ ಕರೀತಿದಾರಂತೆ, ತೋರ್ಸೋಕ್ಕಾಗಲ್ಲ. ಕಾಯೋಣ, ಜೀವನದಲ್ಲಿ ಯಾರ್ಯಾರಿಗೋಸ್ಕರ ಕಾಯ್ತೀವಿ. ನಮ್ಮ ಕನ್ನಡಕ್ಕೋಸ್ಕರ ಕಾಯೋದಂದ್ರೆ ನಮಗೆ ಹೆಮ್ಮೆ, ಅಭಿಮಾನ. ತಿರುಗಾಡ್ಬೇಕಂತಿತ್ತು ಆಸೆ, ಅದು ಮ್ಯಾಮ್ ಕರೀತಿದ್ದಾರೆ. ಅವ್ರು ಹೇಳೋ ಥರ ಕೇಳ್ಬೇಕು, ಇವಾಗ ಏನು ಮಾಡೋಕ್ಕಾಗಲ್ಲ. ಕಾಯುವುದು ನಮ್ಮ ಕನ್ನಡಕ್ಕಾಗಿ. ಅದು ನೋಡಿ ಮತ್ತೆ ಯಾವ್ದೋ ಗ್ಯಾಪಲ್ಲಿ ಇದ್ದಾನೆ ನೋಡಿ. ನಾವು ಇಲ್ಲಿ ಬರ್ತಿದ್ರೆ ಅವನು ಅಲ್ಲಿದ್ದಾನೆ. ಏನಲ್ಲೋ ಅಲ್ಲಿ ಯಾವ ಲೋಕದಲ್ಲಿ ಇರ್ತಿರೋಲ್ಲಿ. ಬ್ರೋ ಫೈನಲಿ ಹೋಗ್ತಿದ್ದೀವಿ. ಗೈಸ್ ಫೈನಲಿ ಬಂದ್ಬಿಟ್ವಿ. Later. ಇದು 2ನೇ ಶೋ, ಹೊಸ ಟೀಮ್ ಬಂದಿದೆ. ಹಂಗಾಗಿ ನಿಮ್ಮ ಎನ್ಕರೇಜ್ ಇದೆಯಲ್ಲ, ನಿಮ್ಮ ಚಪ್ಪಾಳೆಗಳು ಅವರಿಗೆ ಸ್ಫೂರ್ತಿ ಆಗ್ತಾ ಹೋಗುತ್ತೆ. ಇದು ನಿಮಗೆ ಸ್ವೀಕರಿಸಿದ ಉತ್ಸಾಹಿಗಳಿಂದ ಆರಂಭವಾದ ಸಂಯುಕ್ತ ಸಾಂಸ್ಕೃತಿಕ ಹೋಗು, ಕೆಲಸ ಆರಂಭಿಸು. ಪುರುರಾಜನು ನನ್ನನ್ನು ಕಾಣುವುದು ಇದೇ ಮೊದಲು. ಓದಿದೆ ದೇವು, ನಿನ್ನ ಕಣ್ಣು ಗೊಂಬೆಗಳಲ್ಲಿ ಯಯಾತಿಯ ಮೂರ್ತಿಯೆಲ್ಲ ಕೀರ್ತಿ ಇದೆ. ಶಬ್ದಗಳ ಹಿಂದೆ ಮರೆಯಾಗಬೇಡ, ಅದರ ಹಿಂದೆ ಯಾವ ಬೇತಾಳ ಅಡಗಿದೆ ಎಂಬುದು ನನಗೆ ಗೊತ್ತಿದೆ. ಆ ಶರ್ಮಿಷ್ಠೆ, ಆ ಸೂಜಿ ನಾಲಿಗೆ ಶರ್ಮಿಷ್ಠೆ. ಬಾರಿ ಗುರು, ಬಾರಿ. ಕಳ್ಳನ ಮಗ ಗುರು, ಹಿಡಿದು ಚಿಕ್ಕ ಮಗುವಿನಂತೆ ಆಟವಾಡುತ್ತದೆ. ಬೇಕೆಂದೇ ಅವರನ್ನು ಹಿಂಸಿಸಿ ನೋಯಿಸಿ ಅಳಿಸುತ್ತಿದ್ದೆ. ನನ್ನನ್ನು ನೀನು ಗೆದ್ದೆ. ದೇವರೇ, ಸ್ವರ್ಣ ದೇವಿ. 3 hours later. ನಿತೀಶ್, 7ನೇ ಪಾತ್ರ ಮಾಡಿದವರು ಪವಿತ್ರ. ਹੱਸਦੇ ਚਿਹਰਿਆਂ ਦਾ ਮਤਲਬ ਇਹ ਨਹੀਂ ਹੁੰਦਾ ਕਿ ਉਹਨਾਂ ਨੂੰ ਕਦੇ ਕੋਈ ਤਕਲੀਫ ਨਹੀਂ ਹੁੰਦੀ। ਉਹਦਾ ਮਤਲਬ ਇਹ ਹੁੰਦਾ ਕਿ ਇਹਨਾਂ ਨੂੰ ਤਕਲੀਫਾਂ ਨਾਲ ਡੀਲ ਕਰਨਾ ਹੁੰਦਾ। ಏನೋ ಇದೇ ರೀತಿ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಮಗೆ ಇದ್ದಷ್ಟು ನಾವು ಇನ್ನೂ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಗುರು ಹೆಂಗಿತ್ತು? ಚೆನ್ನಾಗಿತ್ತು ಗುರು, ಚೆನ್ನಾಗಿತ್ತು. ಹೆಂಗಿತ್ತು ಅಂದ್ರೆ ಸ್ವಲ್ಪ ಮಾತಾಡಕ್ಕೂ ಕಾಮಿಡಿ ಮಾಡ್ತಿದ್ವಿ. ಅದು ಮಸ್ತಿಗಿತ್ತು. ಆದ್ರೂ ಮಸ್ತಿಗಿತ್ತು. ಊಟ ಬೇಕೇನೋ? ಬೇಡ, ಇವಾಗಾದ್ರೂ ಸುತ್ಕೊಂಡ್ಬರೋಣ. ಏನು ಕನ್ನಡ ಸಿಡಿ ನೋಡಿ. 2 hours later. ಗುರು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದ್ರೆ ಹಿಂದಿನ ಬ್ಲಾಗ್ ನೋಡಿ. ಬಾಯ್ ಬಾಯ್ ಬಾಯ್. ಅಲ್ಲಿವರೆಗೂ ಬಾಯ್. ಬಸ್ ಬಂತು.